ದೆಹಲಿಯಲ್ಲಿ ಹೈಕಮಾಂಡ್ನ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ 2 ಗಂಟೆಗಳ ರಹಸ್ಯ ಚರ್ಚೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತೆ ಸ್ಥಾನಮಾನದ ಬಗ್ಗೆ ಮಾತುಕತೆಗಳು ನಡೆದಿವೆ. ಸಿದ್ದರಾಮಯ್ಯ ಅವರಿಗೆ ಮುಂದೇನು ಮಾಡಬೇಕು ಅನ್ನುವಂತ ಚರ್ಚೆಗಳನ್ನ ಇಬ್ಬರೂ ಕೂಡ ರಾತ್ರಿ ಸತತ 2 ಗಂಟೆಗಳ ಕಾಲ ಕುಳಿತು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಏನಾದರೂ ಕಡೆಗಣಿಸಿದ್ರೆ ಪಕ್ಷಕ್ಕೆ ಅಪಾಯ ಅನ್ನುವಂತ ಮಾಹಿತಿ ಅವರಿಗೆ ಇರುವಂತ ಕಾರಣ ಸತತ 2 ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರ ವರ್ಚಸ್ಸು ಸ್ಥಾನಮಾನದ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಕಂಟಕ ತಪ್ಪಿದ್ದಲ್ಲ. ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿದ್ರೆ ರಾಜ್ಯ ಸರ್ಕಾರದಲ್ಲೂ ಕೂಡ ತುಂಬಾ ದೊಡ್ಡ ಬದಲಾವಣೆಯಾಗುತ್ತೆ, ಕಂಟಕ ತಂದು ಇಟ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವಂತ ಮಾಹಿತಿ ಅವರಿಗೆ ಇರುವಂತ ಕಾರಣ ಸಿದ್ದರಾಮಯ್ಯ ಅವರ ಮುಂದಿನ ಭವಿಷ್ಯದ ಬಗ್ಗೆ ಏನು ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಇವರು ನಡೆಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ತುಂಬಾನೇ ಪ್ರಮುಖವಾದಂತು. ಅವರನ್ನ ಕಡೆಗಣಿಸಿದ್ರೆ ಏನು ಕೊಡೆಗೆ ಇವರಿಗೆ ಕಂಟಕವಾಗುತ್ತೆ ಅನ್ನುವುದು ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತದ್ದು. ಹಾಗಾಗಿ ಇದನ್ನ ತೀರ್ಮಾನಿಸಬೇಕು, ಇದಕ್ಕೆ ಸರಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಮಾತುಕತೆಗಳು ಇಲ್ಲಿ ನಡೆದಿರುವಂತದ್ದು. ಸಿದ್ದರಾಮಯ್ಯ ಅವರ ವರ್ಚಸ್ಸಿನ ಬಗ್ಗೆ ಇಬ್ಬರೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಪಕ್ಷದಲ್ಲಿ ಅವರಿಗೆ ಉತ್ತಮ ಸ್ಥಾನಮಾನವನ್ನ ನೀಡಬೇಕು, ಸಿದ್ದರಾಮಯ್ಯ ಅವರು ನೀಡುವಂತ ಸಲಹೆಗಳನ್ನ ಪರಿಗಣಿಸಬೇಕು, ಮನವೊಲಿಸಿ ರಾಷ್ಟ್ರ ರಾಜಕಾರಣಕ್ಕೆ ಅವರನ್ನ ತರಬೇಕು, ನನ್ನ ಪ್ರತಿಪಕ್ಷ ಸ್ಥಾನವನ್ನ ಅವರಿಗೆ ನೀಡೋಣ, ಸಿದ್ದರಾಮಯ್ಯ ಅವರನ್ನ ಕರೆತಂದ್ರೆ ಪಕ್ಷಕ್ಕೂ ಲಾಭ, ಕೇಂದ್ರದ ವಿರುದ್ಧ ಹೋರಾಟ ರೂಪಿಸಲು ಅನುಕೂಲ ಅಂತ ಹೇಳಿ ಇಲ್ಲಿ ಮಾತುಕತೆಗಳು ನಡೆದಿರುವಂತದ್ದು. ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕು. ಅವರ ಹಿಂದಿ ಭಾಷೆ ಸ್ವಲ್ಪ ಸಮಸ್ಯೆ ಇದೆ, ಅದನ್ನ ಸ್ವಲ್ಪ ಸರಿಪಡಿಸಿದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಅವರ ಪಾತ್ರ ತುಂಬಾ ಪ್ರಮುಖವಾದದ್ದು. ಹಾಗಾಗಿ ಅವರನ್ನ ಕಡೆಗಣಿಸುವಂತ ತೀರ್ಮಾನ ಬೇಡ ಅನ್ನುವಂತ ಚರ್ಚೆಯನ್ನ ಮಾಡಿದ್ದಾರೆ.